ಸೂಕ್ಷ್ಮ ರೂಪಧರಿ ಸಿಯಹಿಡಿಕಾವ, ವಿಕಟ ರೂಪಧರಿ ಲಂಕಜರಾವ, ಭೀಮ ರೂಪಧರಿ ಹಸುರ ಸಂಹಾರೆ, ರಾಮಚಂದ್ರ ಕಿ ಕಾಜ ಸಂವಾರೆ. ಒಂದಿನ ರಾಮ ಆಂಜನೇಯಂಗೆ ಸೀತಾಮಾತೆನ ಹುಡಿಕೊಂಬ ಅಂತ ಹೇಳ್ತಾನೆ. ಆಗ ಆಂಜನೇಯ ರಾಮನ ಆಶೀರ್ವಾದ ತಗೊಂಡು ಸೀತಾಮಾತೆನ ಹುಡುಕಕ್ಕೆ ಶುರು ಮಾಡ್ತಾನೆ. ಅವನು ಮೋಡಗಳ ಮೇಲೆ, ಪಕ್ಷಿಗಳಿಗಿಂತ ಮೇಲೆ, ತುಂಬ ಮೇಲೆ ಹಾರಿ ಹುಡ್ಕೋಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಸೀತಾಮಾತೆಯನ್ನು ಮೀಟ್ ಮಾಡ್ಬೇಕಾದ್ರೆ ಒಂದು ದೊಡ್ಡದಾದ ಸರೋವರನ ದಾಟ್ಬೇಕಾಗಿರತ್ತೆ. ಆ ದೊಡ್ಡ ಸರೋವರಗೆ ಒಬ್ಳು ದೊಡ್ಡ ರಾಕ್ಷಸಿ ಕಾವಲಾಗಿರ್ತಾಳೆ. ಆ ರಾಕ್ಷಸಿ ಏನ್ ಹೇಳ್ತಾಳೆ ಅಂದ್ರೆ, ಈ ಸರೋವರನ ಯಾರೇ ಕ್ರಾಸ್ ಮಾಡ್ಬೇಕಾದ್ರೂ ನಾನು ಅವ್ರನ್ನ ನುಂಗ್ಬಿಡ್ತೀನಿ, ಇದ್ ನನ್ನ ಕರ್ತವ್ಯ ಅಂತ ಹೇಳ್ತಾಳೆ. ಆಗ ಹನುಮಂತ ಬುದ್ಧಿವಂತಿಗೆ ಉಪಯೋಗಿಸಿ ತುಂಬಾ ಚಿಕ್ಕವನಾಗಿ ಆ ರಾಕ್ಷಸಿ ಬಾಯೊಳಗಿಂದ ಹೋಗಿ ಕಿವಿಯಿಂದ ಆಚೆ ಬಂದ್ಬಿಡ್ತಾನೆ. ಆಚೆ ಬಂದು ಹೇಳ್ತಾನೆ, ನಾನು ನಿನ್ ಕರ್ತವ್ಯನ ಪೂರ್ಣಗೊಳಿಸಕ್ಕೆ ಬಿಟ್ಟಿದ್ದೀನಿ. ನಾನು ನಿನ್ ಬಾಯೊಳಗೆ ಹೋಗಿದ್ದೆ ತಾನೇ, ಈಗ ನೀನು ನನ್ನ ಕರ್ತವ್ಯನ ಪೂರ್ಣಗೊಳಿಸಕ್ಕೆ ನನ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ. ಆಗ ರಾಕ್ಷಸಿ ಹನುಮಂತನ ಬುದ್ಧಿವಂತಿಕೆಗೆ ಮೆಚ್ಚಿ ಹನುಮಂತನನ್ನ ಅಲ್ಲಿಂದ ಹೋಗೋಕೆ ಒಪ್ಪಿಗೆ ಕೊಡ್ತಾಳೆ. ಹನುಮಂತ ಅಲ್ಲಿಂದ ಬಂದು ಸೀತಾಮಾತೆನೆ ಭೇಟಿ ಮಾಡಿ ರಾಮ ಕೊಟ್ಟಿರೋ ಉಂಗ್ರನ ಸೀತಾಮಾತೆಗೆ ಕೊಟ್ಬಿಟ್ಟು ಅಲ್ಲಿಂದ ವಾಪಸ್ ಬರ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ರಾವಣ ಆಂಜನೇಯನ ಹಿಡ್ಕೊಂಬರಕ್ಕೆ ಹೇಳ್ತಾನೆ. ಆಂಜನೇಯನ್ ಕರ್ಕೊಂಡ್ ಬಂದ್ಮೇಲೆ ಆಂಜನೇಯನ್ ಬಾಲಕ್ಕೆ ಬೆಂಕಿ ಹಚ್ಬಿಡ್ತಾನೆ. ಆಗ ಆಂಜನೇಯ ಏನ್ ಮಾಡ್ತಾನೆ ಗೊತ್ತಾ, ಇಡೀ ಲಂಕೆನೆ ಸುಟ್ಟಾಕ್ಬಿಡ್ತಾನೆ. ಅವ್ರ ಹಚ್ಚಿರೋ ಬೆಂಕಿಯಿಂದ ಅವ್ರ ಮನೆನೆ ಸುಟ್ಟು ಬಿಡ್ತಾನೆ. ಆಮೇಲೆ ಎಲ್ಲಾ ಅಸುರರನ್ನು ಸಾಯಿಸಿ ರಾಮನ್ ಕೆಲ್ಸನ ಪೂರ್ಣ ಮಾಡ್ಕೊಂಡು ವಾಪಸ್ ಹೋಗ್ತಾನೆ. ನೋಡಿ ಗೆಳೆಯರೆ, ಆಂಜನೇಯ ಯಾವಾಗ ಬುದ್ಧಿವಂತಿಗೆ ಉಪಯೋಗಿಸ್ಬೇಕು ಅವಾಗ ಬುದ್ಧಿವಂತಿಗೆ ಉಪಯೋಗಿಸಿ ರಾಕ್ಷಸಿನ ಕೊಲ್ಲೋದಿಲ್ಲ, ಬರೀ ಅವ್ರ ಕರ್ತವ್ಯನ ಬುದ್ಧಿವಂತಿಕೆಯಿಂದ ಪೂರ್ಣಗೊಳಿಸಕ್ ಬಿಡ್ತಾನೆ. ಆದ್ರೆ ಯಾವಾಗ ರಾವಣ ಅವನ್ ಬಾಲಕ್ಕೆ ಬೆಂಕಿ ಹಚ್ಚಿ ಆಂಜನೇಯನ ಕೊಲ್ಲಕ್ಕೆ ಪ್ರಯತ್ನ ಪಡ್ತಾನೆ, ಆವಾಗ ಅವನ ಲಂಕೆಯನ್ನೇ ಸುಟ್ಟಾಕ್ತಾನೆ. ಆದ್ರಿಂದ ನಾವ್ ಯಾವಾಗ್ಲೂ ತಿಳ್ಕೋಬೇಕು, ಯಾವಾಗ ಬುದ್ಧಿವಂತಿಗೆ ಉಪಯೋಗಿಸ್ಬೇಕು, ಯಾವಾಗ ಬಲ ಉಪಯೋಗಿಸ್ಬೇಕು ಅಂತ. ನಿಮ್ಮ ಮಕ್ಕಳು ಇದೇ ತರ ಹನುಮಾನ್ ಚಾಲೀಸ ಹೇಳ್ತಾ ಕತೆಗಳ್ನು ಕಲಿಬೇಕು ಅಂತಿದ್ರೆ ಈಗಲೇ ಈ ಕ್ಲಾಸಸ್ಗೆ ಎನ್ರೋಲ್ ಮಾಡಿ. ಲಿಂಕ್ ಇನ್ ಬಯೋ.